ಕಾಮಧೇನು ಧ್ಯಾನ ಮಿತ್ರ ಬಳಗ ಕೋಲಾರ ವತಿಯಿಂದ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ. ಸುದ್ದಿಯ ವಿವರ. ಕೋಲಾರ ನಗರದ ದೊಡ್ಡಪೇಟೆಯಲ್ಲಿರುವ ಗೀತಾ ಮಂದಿರದಲ್ಲಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕಾಮಧೇನು ಧ್ಯಾನ ಮಿತ್ರ ಬಳಗ ಕೋಲಾರ ವತಿಯಿಂದ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮ ಮುಕ್ತಾಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶ್ರೀ ಕಾಮಧೇನು ಶ್ರೀನಿವಾಸ ಮೂರ್ತಿರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷರಾದ NC ಸತೀಶ್, ವಾಸವಿ ವರಪುತ್ರ BN ವೆಂಕಟೇಶ್, ಮಾಜಿ ಅಧ್ಯಕ್ಷರು ಕನ್ನಿಕಾ ಪರಮೇಶ್ವರಿ ಸೊಸೈಟಿ ಶ್ರೀಮತಿ ಉಮಾಮೂರ್ತಿ, ರೂರಲ್ ಚೇರ್ಪರ್ಸನ್ ವಾಸವಿ ವನಿತಾ ಮಿತ್ರ ವೃಂದ, ಖಜಾಂಚಿ ವರ್ಲ್ಡ್ ಆರ್ಯ ವೈಶ್ಯ ಮಂಡಳಿ ಮಹಾಸಭಾ ಕರ್ನಾಟಕ ರಾಜ್ಯ ಮತ್ತು ರವಿಶಂಕರ್ ಆಧ್ಯಾತ್ಮಿಕ ಚಿಂತಕರು ಹಾಗೂ ಸಾಮೂಹಿಕ ತಜ್ಞರು ಇವರಿಂದ ಶ್ರೀ ಹನುಮಾನ್ ಚಾಲೀಸ್ರವರ ಪ್ರವಚನ ನಡೆಸಲಾಯಿತು. ಹನುಮಾನ್ ಚಾಲೀಸನ್ನು ಜಪಿಸಿದ ಭಕ್ತಾದಿಗಳಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ಭಕ್ತರಿಗೂ ಸಿಹಿ ಮತ್ತು ಪ್ರಸಾದವನ್ನು ನೀಡಲಾಯಿತು. ವರದಿ ಪರ್ವೀಜ್ ಅಹಮದ್. ಆಗಿದ್ದರೆ మంచి టెన్షన్ అంతా క్లియర్. ఇప్పుడు ಜೈ ಶ್ರೀರಾಮ್. ಈ ಕಾರ್ಯಕ್ರಮ ಮಾಡೋದಕ್ಕೆ ಏನಪ್ಪ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕೋಲಾರಲ್ಲಿ ವಾಸವಿ ದೇವಾಲಯವನ್ನು ಭವ್ಯವಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೀವಿ. ಆದರೆ ನಮ್ಮ ಕೆಲವು ಸ್ನೇಹಿತರು ಅದಕ್ಕೆ ಅಡ್ಡಿಪಡಿಸ್ತಾಯಿದ್ರು. ಆದ ಕಾರಣ ನಾವು ಜೂನ್ 6ನೇ ತಾರೀಕಿಂದ ಜುಲೈ 28ರವರೆಗೂ ಹನುಮಾನ್ ಚಾಲೀಸ ಮಾಡಬೇಕು ಅಂತ ಹೇಳ್ಬಿಟ್ಟು 48 ತಿಂಗಳ ಕಾಲ ನಾವು ಸಂಕಲ್ಪ ಮಾಡಿಕೊಂಡ್ವು. ಆ ಸಂಕಲ್ಪದಲ್ಲಿ 1 ಲಕ್ಷ ಮಾಡಬೇಕು ಅಂತ ಅಂದ್ಕೊಂಡ್ವು. ಆದರೆ ನಮ್ಮ 48 ದಿವಸ ಒಳಗಡೆ 2,40,000 ಹನುಮಾನ್ ಚಾಲೀಸ ಆಗಿದೆ. ಆದರೆ ಎಲ್ಲರಿಗೂ ಹನುಮಾನ್ ಚಾಲೀಸ ಮಾಡಿರೋದ್ರಿಂದ ತುಂಬ ಅವ್ರಿಗೂ ಒಳ್ಳೆ ನೆಮ್ಮದಿ ಆರೋಗ್ಯ ಬಂದು ನಾನು ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೂ ಈ ಕಾರ್ಯಕ್ರಮ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಆದರೆ ನಾವು ಕೋಲಾರಲ್ಲಿ ಭವ್ಯವಾದ ದೇವಾಲಯ ಖಂಡಿತ ನಿರ್ಮಾಣ ಮಾಡ್ತೀವಿ. ಯಾಕಂದರೆ ದೇವರ ಶಕ್ತಿ ಅಷ್ಟಿದೆ. ದೇವ್ರ ಮುಂದೆ ಯಾರೆಲ್ಲ ಚಿಕ್ಕವರೇ, ಯಾರ್ದು ಆಟ ನಡೆಯಲ್ಲ. ದೇವ್ರ ಬುದ್ಧಿ ಕಲಿಸ್ತಾರೆ. ಆವಾಗಲೂ ಬುದ್ಧಿ ಕಲ್ತ್ಕೊಳ್ಳಿ ಅಂತಂದರೆ ದೇವ್ರಿಗೆ ಗೊತ್ತು ಏನು ಶಿಕ್ಷೆ ಕೊಡಬೇಕು ಅಂತ. ಖಂಡಿತವಾಗಿ ಈಗಲಾದರೂ ಬುದ್ಧಿ ಬಂದು ಬದಲಾವಣೆ ಆದ ಮನುಷ್ಯ ಎಲ್ಲರಲ್ಲೂ ಒಳ್ಳೆಯವ್ರು ಅನಿಸ್ಕೊಳ್ತಾನೆ. ಜೈ ಹಿಂದ್, ಜೈ ಶ್ರೀ, ಇಷ್ಟೇ ನಾನು ಮುಗಿಸ್ತಾ ಇದ್ದೀನಿ. ಅದೇ ಈ ಕಾರ್ಯಕ್ರಮ ನಾನು ಸಂಮೋಹಿನಿ ತಜ್ಞ ಮತ್ತು ಹನುಮಾನ್ ಚಾಲೀಸವನ್ನು ಭಾಳ ವರ್ಷಗಳಿಂದ ಪಠನೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಈ ಹನುಮಾನ್ ಚಾಲೀಸವನ್ನು ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡು ಹನುಮಾನ್ ಚಾಲೀಸವನ್ನು ಹೇಳಿದಾಗ ಆ ಸಂಕಲ್ಪ ಈಡೇರುತ್ತೆ ಅನ್ನುವಂಥದ್ದು ಪುರಾತನ ಕ್ಷೇತ್ರಾಯುಗದಿಂದ ಕಲಿಯುವ ತನಕ ಎಲ್ಲರ ನಂಬಿಕೆ. ಹನುಮಂತ ಎಲ್ಲರನ್ನೂ ಪ್ರೀತಿಸಿ ಅವರನ್ನು ಆಶೀರ್ವದಿಸ್ತಾನೆ ಅನ್ನುವಂಥ ಪೂರ್ಣ ಆತ್ಮವಿಶ್ವಾಸ ನಂಬಿಕೆಯಿಂದ ಹನುಮಂತನ ಭಕ್ತನು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈ ಹನುಮಾನ್ ಚಾಲೀಸ ಉಚ್ಚಾರಣೆ ಮಾಡೋದ್ರಿಂದ ದೈವಶಕ್ತಿ ಬರ್ತದೆ ಅಂತ ಆವಾಗ ನೀವು ಹೇಳಿದ್ರಿ. ಮನಸ್ಸು ಮತ್ತು ದೇಹ ಶಕ್ತಿ, ಮೆದುಳು ಒಂದು ಸೇರಿದ್ರೆ ಒಳ್ಳೆ ದಿವ್ಯ ಶಕ್ತಿ ಬರ್ತದೆ ಅಂತ. ಅದು ಹನುಮಂತ ಅನ್ನುವಂಥದ್ದು ನಮ್ಮ ಸೂಕ್ತ ಮನಸ್ಸನ್ನು ರೆಪ್ರೆಸೆಂಟ್ ಮಾಡ್ತಾನೆ.
ನಮ್ಮ ದೇಹದ 90% ಎಲ್ಲ ದೇಹ ಕ್ರಿಯೆಗಳು ನಮ್ಮ ಸುತ್ತ ಮನಸ್ಸಿನಿಂದ ಅಥವಾ ಬಲಭಾಗದ ಮೆದುಳಿನಿಂದ ಆಗುವಂಥದ್ದು. ಅದರ ಸಾಂಕೇತಿಕ ಸ್ವರೂಪವಾದಂಥದ್ದು ಹನುಮಂತ. ಹನುಮಾನ್ ಚಾಲೀಸವನ್ನು ವೈಜ್ಞಾನಿಕ ರೂಪದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿದ್ರೆ ಅವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನು, ಆ ವಿಧಾನವನ್ನು ನಾನು ಈ ದಿನ ಎಲ್ಲರಿಗೂ ನಾನು ತಿಳಿದಿರುವಂಥದ್ದನ್ನು ಹೇಳ್ಕೊಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ಎಲ್ಲರೂ 2.5 ಲಕ್ಷಕ್ಕೂ ಮೇಲ್ಪಟ್ಟು ಹನುಮಾನ್ ಚಾಲೀಸವನ್ನು ಹೇಳಿದ್ದಾರೆ. ವಾಸವಿ ದೇವಸ್ಥಾನವನ್ನು ಕಟ್ಟಬೇಕು ಅಂಥೇಳಿ 2 ತಿಂಗಳ ಒಳಗಾಗಿ 2.5 ಲಕ್ಷಕ್ಕೂ ಮೇಲ್ಪಟ್ಟ ಹನುಮಾನ್ ಚಾಲೀಸವನ್ನು ಹೇಳಿದ್ದಾರೆ. ಅವರು ವಾಸವಿ ದೇವಸ್ಥಾನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಹನುಮಂತನ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಈ ಚಾಲೀಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲ ಕುಟುಂಬಕ್ಕೆ ಸುಖ, ಶಾಂತಿ, ಸಮೃದ್ಧಿ ಪರಮಾತ್ಮನ ಕೊಡಲಿ. ಆ ವಾಸವಿ ದೇವಿಯ ಅನುಗ್ರಹ ಪೂರ್ಣವಾಗಿ ಎಲ್ಲರ ಮೇಲೂ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.